ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಪಾಸ್ಕ ಕಾಲದ 5ನೆಯ ವಾರ, ಮೇ 5, 2026 ಮಂಗಳವಾರ. ಸಂತ ಯೋವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 14ನೆಯ ಅಧ್ಯಾಯ 27ರಿಂದ 31ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು: ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ. ಈ ಲೋಕವು ಕೊಡುವ ರೀತಿಯಲ್ಲಿ ನಾನದನ್ನು ನಿಮಗೆ ಕೊಡುವುದಿಲ್ಲ. ನೀವು ಹೃದಯದಲ್ಲಿ ಕಳವಳಗೊಳ್ಳದಿರಿ, ಭಯಪಡಬೇಡಿ. ನಾನು ಹೊರಟು ಹೋಗುತ್ತೇನೆಂದು ಮತ್ತೆ ನಿಮ್ಮ ಬಳಿಗೆ ಬರುತ್ತೇನೆಂದು ನಾನು ಹೇಳಿದ್ದನ್ನು ನೀವು ಕೇಳಿದ್ದೀರಿ. ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನಾನು ಪಿತನ ಬಳಿಗೆ ಹೋಗುತ್ತಿರುವುದನ್ನು ಕುರಿತು ಹಿಗ್ಗುತ್ತಿದ್ದಿರಿ, ಏಕೆಂದರೆ ಪಿತ ನನಗಿಂತಲೂ ಶ್ರೇಷ್ಠರು. ಇದೆಲ್ಲ ಈಡೇರುವಾಗ ನೀವು ವಿಶ್ವಾಸಿಸುವಂತೆ ಅದು ಈಡೇರುವುದಕ್ಕೆ ಮುಂಚೆಯೇ ನಿಮಗೆ ತಿಳಿಯಪಡಿಸಿದ್ದೇನೆ. ಇಹದ ಲೋಕಾಧಿಪತಿ ಬರುವ ಸಮಯವಾಯಿತು. ಇನ್ನು ಬಹಳ ಹೊತ್ತು ನಾನು ನಿಮ್ಮೊಡನೆ ಮಾತನಾಡಲು ಕಾಲಾವಕಾಶವಿಲ್ಲ. ನನ್ನ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ. ಆದರೆ ನಾನು ಪಿತನನ್ನು ಪ್ರೀತಿಸುತ್ತೇನೆಂಬುದನ್ನು, ಅವರು ವಿಧಿಸಿದಂತೆಯೇ ಮಾಡುತ್ತೇನೆ ಎಂಬುದನ್ನು ಲೋಕವು ತಿಳಿಯಬೇಕು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ನಮ್ಮ ಕುಟುಂಬಗಳನ್ನು ಶಾಂತಿಯುತವಾಗಿಸಲೆಂದು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಭು ಯೇಸುವಿನಲ್ಲಿ ಆತ್ಮೀಯರೇ, ನಾವು ನಮ್ಮ ಪ್ರಸ್ತುತ ಕಾಲಘಟ್ಟವನ್ನು ಬಿಟ್ಟು ಕೆಲ ದಶಕಗಳ ಹಿಂದೆ ಜನರು ತಮ್ಮ ಮಕ್ಕಳಿಗೆ ಹೆಸರು ನಾಮಕರಣ ಮಾಡುವುದನ್ನು ಗಮನಿಸಿದರೆ, ಬಹಳಷ್ಟು ಮಂದಿಗೆ ಶಾಂತಿ, ಶಾಂತಿಮೇರಿ, ಶಾಂತಲಾ, ಶಾಂತಕುಮಾರ್, ಶಾಂತರಾಜ್ ಹೀಗೆ ಶಾಂತಿಗೆ ಸಂಬಂಧಿಸಿದ ಹೆಸರುಗಳನ್ನು ಇಡುತ್ತಿದ್ದ ವಿಷಯವನ್ನು ನಾವು ಗ್ರಹಿಸಬಹುದು. ಕಾರಣ, ಆಗೆಲ್ಲ ಅವರ ಕುಟುಂಬಗಳಲ್ಲಿ ಶಾಂತಿ ನೆಲೆಸಿರುತ್ತಿತ್ತು. ಅವರೆಲ್ಲರೂ ಶಾಂತಿ ಮತ್ತು ಸಂಯಮದಿಂದ ವರ್ತಿಸುತ್ತಿದ್ದರು. ಶಾಂತಿ ಎಲ್ಲಿರುತ್ತದೋ ಅಲ್ಲಿ ಆತಂಕವಾಗಲಿ ಭಯವಾಗಲಿ ಇರುವುದಿಲ್ಲ. ಯೇಸು ಸ್ವಾಮಿ ಪುನರುತ್ಥಾನದ ನಂತರ ಶಿಷ್ಯರನ್ನು ಭೇಟಿ ಮಾಡುವಾಗ ಪ್ರತಿ ಬಾರಿಯೂ ಶಾಂತಿ ನಿಮ್ಮೊಡನೆ ಇರಲಿ ಎಂದು ಹಾರೈಸುತ್ತಾರೆ. ಇದಕ್ಕೊಂದು ಕಾರಣವಿದೆ. ಪುನರುತ್ಥಾನದ ನಂತರ ಶಿಷ್ಯರು ಭಯಭೀತರಾಗಿದ್ದರು. ಯಹೂದಿ ಮುಖಂಡರು ತಮ್ಮನ್ನು ಏನಾದರೂ ಮಾಡಿಯರು ಎಂದು ಅಂಜಿ ಸಭೆ ಸೇರುತ್ತಿದ್ದರು. ಮನೆಯೊಳಗೆ ಅಡಗಿರುತ್ತಿದ್ದರು. ಅವರ ಮನಸ್ಸುಗಳು ವಿಚಲಿತಗೊಂಡಿದ್ದವು. ಅವರು ಕಳವಳಗೊಂಡಿದ್ದರು. ಇದನ್ನು ತಿಳಿದ ಯೇಸು ಅವರ ಮಧ್ಯೆ ಪ್ರಸನ್ನರಾದಾಗಲೆಲ್ಲ ಶಾಂತಿ ನಿಮ್ಮಲ್ಲಿರಲಿ ಎಂದು ಹಾರೈಸುತ್ತಾರೆ. ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ತೊಂದರೆ ತೊಡಕುಗಳಿಗೆ ಬಲಿಯಾಗಿ ಚಿಂತಾಕ್ರಾಂತರಾಗುತ್ತೇವೆ. ನಮ್ಮ ಮಧ್ಯೆಯೂ ಪ್ರಭು ಬಂದು ಶಾಂತಿಯನ್ನು ಕೋರಲಿ. ನಮ್ಮ ಕುಟುಂಬಗಳನ್ನು ಶಾಂತಿಯುತವಾಗಿಸಲೆಂದು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಈ ಪ್ರಶ್ನೆಗಳು ನಮ್ಮ ಆತ್ಮಾವಲೋಕನಕ್ಕೆ ಸಹಾಯಕವಾಗಲಿ. ನಮ್ಮ ಹೃದಯದಲ್ಲಿ ಆತಂಕವಿದೆಯೇ? 2ನೆಯ ಪ್ರಶ್ನೆ, ಯೇಸು ಸ್ವಾಮಿ ನಮ್ಮ ಮಧ್ಯೆ ಪ್ರಸನ್ನರಾದರೆ ನನ್ನನ್ನು ನೋಡಿ ಏನೆಂದು ಹಾರೈಸಬಹುದು? ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.